ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯವನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ತಾ ಶೇರ್ ಮಾಡಿ ತಮಗೆಲ್ಲ ವಂದಿಸುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸಮುದ್ರ ಅಥವಾ ನದಿನಲ್ಲಿ ಹೋಗಿ ನಾವು ಮುಳುಗ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ನದಿಗೆ ಹೋಗಿ ಮುಳುಗಿಟ್ಟು ಬಾರಪ್ಪ ಅಂತಾರೆ. ನದಿ ಸ್ನಾನ ಅಂತೀವಿ, ಅಥವಾ ಸಮುದ್ರಕ್ಕೆ ಹೋದರೆ ಸಮುದ್ರ ಸ್ನಾನ ಅಂತೀವಿ. ಗಂಗಾ ಸ್ನಾನ ತುಂಗ ಪಾನಕ್ಕೆ ಅಂತ ಗಾದೆನೆ. ಗಂಗಾ ಸ್ನಾನಕ್ಕೆ ತುಂಗ ಪಾನಕ್ಕೆ. ಯಾಕೆ ಅಲ್ಲಿ ಮುಳುಗಿದ್ರೆ ಏನು ಪ್ರಯೋಜನ, ಯಾವ ನದಿ ಆಗಲಿ ಸಮುದ್ರ ಯಾಕೆ ಮುಳುಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ಸಮುದ್ರದಲ್ಲಿ ಯಾಕೆ ನಾವು ಮುಳುಗಬೇಕು. ಈಗ ಆದಷ್ಟು ದೇವಾಲಯಗಳು ನಮಗೆ ಗೊತ್ತಿರೋ ಹಾಗೆ ಎಲ್ಲ ದೇವಾಲಯಗಳು ಅಂತ ಹೇಳಲ್ಲ, ಒಂದು 10 ತೊಗೊಂಡ್ರೆ ಒಂದು 2 to 5% ಒಂದು ಸಮುದ್ರ ಅಥವಾ ನದಿ ತಟದಲ್ಲಿ ನಮ್ಮ ದೇವಾಲಯಗಳು ಇರುತ್ತದೆ. ಅದರ ಉದ್ದೇಶ ಇಷ್ಟೇ. ಅಥವಾ ಕೆರೆ ಇರ್ಬೋದು, ಹಳ್ಳಿಗಳ ಕಡೆ ಕೆರೆ ಹತ್ರದಲ್ಲಿರುತ್ತೆ, ಇಲ್ಲಾಂದರೆ ರೋಡ್ ಬಿಟ್ಟು ಹೊರಗಡೆ ಇರುತ್ತೆ, ಊರು ಮಧ್ಯದಲ್ಲಿರುತ್ತೆ ಮೇಯ್ನು, ಇಲ್ಲ ಕೊಳ ಅಂತ ಮಾಡಿರ್ತಾರೆ. ಯಾಕೆ ಮಾಡಿದ್ದಾರೆ ಈ ರೀತಿ, ಅದರ ಉದ್ದೇಶ ಏನು ಅಂತ ನೋಡೋದಾದ್ರೆ ನಾವು ನೋಡಿ, ಈಗ ನಮ್ಮಲ್ಲಿ ಈ ನೆಗೆಟಿವ್ ವೈಬ್ರೇಷನ್ಸ್ ತುಂಬ ಇದೆ ನಮ್ಮ ಮನಸ್ಸಿನಲ್ಲಿ. ನಮ್ಮಲ್ಲಿ ನೋಡಿ, ನಾನು ಅಲ್ಲಿ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ, ಅಲ್ಲಿ ಯಾರೋ ಒಬ್ಬ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾನೆ, ಇಲ್ಲ ಯಾರೋ ಒಬ್ಬ ಹುಷಾರದ ಬಿದ್ದಿರ್ತಾನೆ, ಯಾರೋ ಒಬ್ಬ ಕುಡಿದು ಬಿದ್ದಿರ್ತಾನೆ ಅಂತ ತಿಳ್ಕೊಳ್ಳಿ, ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇರ್ತಾನೆ. ನಿಮಗೆ ಆ ಜಾಗದಲ್ಲಿ ಹೋಗಿ ನೀವು ಬಂದಿರ್ತೀರ, ನೋಡಿಕೊಂಡು ಎಲ್ಲ ಬಂದಿರ್ತೀರ. ಇನ್ನೊಂದು 15 ದಿನ, ತಿಂಗಳು, ವರ್ಷನೂ ಆಗಿರುತ್ತೆ. ನೀವು ಅದೇ ರೋಡಲ್ಲಿ ಹೋಗಿ ಮತ್ತೆ ನಿಮ್ಗೊಂದು ಫೀಲ್ ಬರುತ್ತೆ, ಓ ಅವ್ನು ಬಿದ್ದಿದ್ದಲ್ವ ಈ ಪ್ಲೇಸಲ್ಲಿ, ಓ ಅವನು ಕುಡಿದು ಬಿದ್ದಿದ್ದ ಅಲ್ವಾ, ಯಾರೋ ಒಬ್ಬ ಸತ್ತೋಗಿದ್ದ ಅಲ್ವಾ. ಯಾಕೆ ಅಂದರೆ ನಿಮ್ಮ ಮೈಂಡು ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ, ನಿಮಗೆ ಎಷ್ಟು ಶಾರ್ಪಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ನಿಮಗಿಂತ 10 ಪಟ್ಟು ಹೆಚ್ಚಾಗಿ ನಿಮ್ಮ ಸೋಲ್ ಅಂತ ಏನು ಕರಿತೀರೋ ಅದು ಬೇಗ ಪಾಸ್ ಆಗ್ತಾ ಇರುತ್ತೆ ನಿಮ್ಮ ಮೈಂಡು. ನೀವು ಫ್ರಾಕ್ಸ್ ಆಫ್ ಸೆಕೆಂಡ್ಸ್ ಅಮೇರಿಕಕ್ಕೆ ಹೋಗುತ್ತೆ, ಅಲ್ಲಿ ಯಾವುದೋ ಒಂದು ಪ್ಲೇಸ್ ನೋಡಿದ್ದೀರಾ ಅಂದ್ಕೊಳ್ಳಿ, ವೈಟ್ ಹೌಸ್ ಅದ್ರ ಬಿಂಬನೇ ನಿಮ್ಮ ಮುಂದೆ ಬಂದುಬಿಡುತ್ತಲ್ಲ. ಫ್ರಾಕ್ಸ್ ಆಫ್ ಸೆಕೆಂಡ್ಸಲ್ಲಿ ಆ ಮನಸ್ಸನ್ನು ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾವು ಒಂದು ದೇವಾಲಯಕ್ಕೆ ಹೋದಾಗ ನಮ್ಮ 108 ಕಷ್ಟಗಳಿರ್ಬೋದು, ಕಷ್ಟ ಕಾರ್ಪಣ್ಯಗಳಿರ್ಬೋದು, ಅಥವಾ ನಮ್ಮ ಖುಷಿಗಳಿರ್ಬೋದು, ನಮ್ಮ ಎಂಜಾಯ್ಮೆಂಟ್ ಇರ್ಬೋದು. ಈಗ ಇನ್ನೂ ಒಂದು ತಗೊಳ್ಳಿ, ನೀವು ಗೋವಾಗೆ ಹೋಗ್ತೀರಿ, ಬೀಚ್ಗೆ ಎಲ್ಲ ಹುಡುಗಿರು ಎಲ್ಲ ಹೋಗ್ತಾರೆ. ಗೋವಾ ಹೋಗ್ತಾ ಇದ್ದೀನಿ, ಏನೋ ಒಂಥರ ಖುಷಿ, ಏನೋ ಒಂಥರ ಉನ್ಮಾದ, ಏನೋ ಒಂಥರ ಎಂಜಾಯ್ಮೆಂಟು. ಅಯ್ಯೋ ಅಲ್ಲಿಗೆ ಹೋಗಿ ಸಮುದ್ರ ಸ್ನಾನ ಮಾಡಿ ಏನೋ ಅವ್ರ ಎಂಜಾಯ್ಮೆಂಟ್, ಅವರವರಲ್ಲಿ ಒಂದು ಪ್ರೀತಿ ಭಾವನೆ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಗೋವಾಗೆ ಹೋದರೆ ಬೆಸ್ಟು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಯಾಕೆ ಅಲ್ಲಿಗೆ ಹೋಗ್ಬೇಕು, ಯಾಕೆ ಈಗ ಹಾಸನಕ್ಕೆ ಬಂದರೆ ಯಾಕೆ ಇಷ್ಟ ಆಗಲ್ಲ ನಿಮಗೆ, ಗೋವಾಗೆ ಹೋದ್ರೇ ಯಾಕೆ ಇಷ್ಟ, ಈ ಗೊರೂರು ಡ್ಯಾಮಿಗೆ ಹೋಗಿ ಅಲ್ವಾ. ಯಾಕೆ ಅಂದರೆ ಅದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ, ಇನ್ನೇನು ಇಲ್ಲ ಅಲ್ಲಿ. ನಿಮಗೆ ಆ ಭಾವನೆ ಮನಸ್ಸಲ್ಲಿರುತ್ತೆ ಅಷ್ಟೇ, ಮೇಲೆ ಎಲ್ಲ ಒಂದೇ, ಆ ನೀರು ಒಂದೇ ಈ ನೀರು ಒಂದೇನೆ ನಿಮಗೆ. ಈಗ ಸಮುದ್ರದಲ್ಲಿ ಹೋಗಿ ನೀವು ಮುಳುಗಿ ಎದ್ದುಬಿಟ್ರೆ ಬಾಡಿ ಎಲ್ಲ ಉಪ್ಪಿರುತ್ತೆ, ಒಂಥರ ಫ್ರೆಶ್ ಆಗುತ್ತೆ ಮೈಂಡು, ಏನೋ ಒಂಥರ ನಮಗೆ ಹೊಟ್ಟೆ ಸಿಗುತ್ತೆ. ಬೇಕಾದ್ರೆ ನೋಡಿ, ನೀವು ಸ್ವಿಮ್ಮಿಂಗ್ ಮಾಡಿ ಬಂದಿಲ್ಲ, ಸಮುದ್ರದ ಬೀಚಲ್ಲಿ ಹೋಗಿ ಬನ್ನಿ. ಈಗ ಫಾರಿನರ್ಸ್ ಎಲ್ಲ ಬಂದು ಮಲಗ್ತಾರೆ ರೋಡ್ ಸೈಡಲ್ಲಿ. ಯಾಕೆ ಹೇಳಿ, ಅವ್ರ ಕಡೆ ಇಲ್ವಾ ಬಿಸಿಲಿಲ್ವಾ, ಅಲ್ಲಿ ಬಿಸಿಲು ಅಲ್ಲೂ ಇದೆ. ಇಲ್ಲಿ ರೋಡ್ ಸೈಡಲ್ಲಿ ಬಿಸಿಯಾದ ಒಂದು ಹಬೆನ ತಗೋತಾರೆ ಕೆಲವೊಬ್ರು, ಅದರಿಂದ ಪೌಷ್ಟಿಕಾಂಶಗಳು ನಮ್ಮ ಬಾಡಿಗೆ ಸಿಗುತ್ತೆ. ಹಾಗಾಗಿ ನಾವೆಲ್ಲ ನೋಡಿ ನಗಾಡ್ತೀವಿ, ಎಲ್ಲ ಬಂದು ಮಲ್ಕೊಂಡವರೆಲ್ಲ ನಗಾಡ್ತೀವಿ, ಅದೆಲ್ಲ ತಪ್ಪು. ಅವರು ನೋಡಿ, ಅವರೆಲ್ಲ ಕೆಂಪಗಿರ್ತಾರೆ, ಅವರೆಲ್ಲ ಬೆಳ್ಳಿಗಿರ್ತಾರೆ. ಯಾಕೆ ಹೇಳಿ, ಅವರಿಗೆ ಆ ಕೊರತೆ ಇದೆ, ಅವ್ರಿಗೆ ಬೇಕಾದಂಥ ವಿಟಮಿನ್ಸ್ ಅವ್ರ ಬಾಡಿಗೆ ಸಿಕ್ಕಿರಲ್ಲ. ಹಾಗಾಗಿ ಇಲ್ಲಿ ನಮ್ಮ ಕಡೆ ಈಗ ನಮ್ಮ ಮಂಗಳೂರು ಇರ್ಬೋದು, ಬೀಚ್ಗಳಿರ್ಬೋದು, ಎಲ್ಲೆಲ್ಲಿ ಬೀಚ್ಗಳಿದೆ ಅವರೆಲ್ಲ ಬಂದು ಅಲ್ಲಿ ಏನು ಮಾಡ್ತಾರೆ, ಮಲ್ಕೋತಾರೆ. ಅದಕ್ಕೆ ಅವ್ರಿಗೆ ಆ ವಾತಾವರಣ ಬೇಕು, ಆ ವಿಟಮಿನ್ ಬೇಕು ಅನ್ನೋ ಕಾರಣಕ್ಕೆ ಮಲ್ಕೋತಾರೆ. ಅದನ್ನು ಕೆಲವೊಂದು ರೀತಿಯಲ್ಲಿ, ಕೆಲವೊಂದು ಮುಖಾಂತರ ತಪ್ಪು ಅಭಿಪ್ರಾಯಗಳನ್ನು ಪಡ್ತಾರೆ, ಅಷ್ಟೇ ವ್ಯತ್ಯಾಸ. ಈಗ ದೇವಾಲಯಕ್ಕೆ ಬರೋಣ. ದೇವಾಲಯಕ್ಕೆ ಬಂದಾಗ ನಿಮ್ಗೆ ಏನಾಗುತ್ತೆ, ನೀವು ಎಲ್ಲಿಂದನೋ ಓಡೋಡಿ ಬಂದಿರ್ತೀರ, ಯಾವುದೋ ಕಾರಲ್ಲಿ ಕೂತ್ಕೊಂಡು 3-4 ಜನ ಒಟ್ಟೊಟ್ಟಿಗೆ ಕೂತ್ಕೊಂಡು ಆ ಸೆಕ್ಕೆ, ಆ ಬೆವರು, ಇದು ಏನೋ ಒಂಥರ ಅಡಚಣೆ, ಏನೋ ವಿಷಯಗಳು ಮಾತಾಡಿರ್ತೀರ. ಯಾವುದೋ ವಿಷಯ, ಯಾರೋ ಮನೆದೋ ವಿಷಯ, ನಿಮ್ಮ ಫ್ರೆಂಡ್ ವಿಷಯ, ನಿಮ್ಮ ಹುಡುಗಿ ವಿಷಯ, ನಿಮ್ಮ ದೇವರ ವಿಚಾರ, ಎಲ್ಲ ವಿಷಯಗಳನ್ನು ನೀವು ಮಾತಾಡಿ ಅಲ್ಲಿಂದ ಬಂದಿರ್ತಾರೆ ದೇವಸ್ಥಾನ ಒಂದು ಮಂದಿರಕ್ಕೆ.
ದೇವಾಲಯಕ್ಕೆ ಬಂದಾಗ ನೀವು ಹೋಗಿ ನದಿಯ ತಟದಲ್ಲಿ ಅಥವಾ ಸಮುದ್ರದ ತಟದಲ್ಲಿ ನೀವು ಹೋಗಿ ಮುಳುಗಿದ್ದೇ ಆದರೆ ಆ ಉಪ್ಪು ಇದೆಯಲ್ಲ, ಕಮ್ಮಿ ತಿಳ್ಕೊಬೇಡಿ, ಆ ಉಪ್ಪಿದೆಯಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಋಣಾತ್ಮಕವನ್ನು ತೆಗೆದುಹಾಕಿ ಧನಾತ್ಮಕವನ್ನು ನಿಮ್ಮ ಬಾಡಿಗೆ ಸೇರಿಸುತ್ತೆ. ನೆಗೆಟಿವ್ ವೈಬ್ರೇಷನ್ ತೆಗೆದುಹಾಕುತ್ತೆ, ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಬಾಡಿಗೆ ಇಂಜೆಕ್ಟ್ ಮಾಡುತ್ತದು. ನಿಮಗೆ ಗೊತ್ತಿಲ್ಲ, ಜಸ್ಟ್ ನಿಮಗೆ ಏನನ್ಸುತ್ತೆ, ನಾನು ಹೋಗಿ ಮುಳುಗಿದ್ದೀನಿ, ದೇವ್ರ ದರ್ಶನ 3 ಸತಿ ಮುಳುಗ್ಬಿಟ್ಟು ಎದ್ದು ಬಂದ್ಬಿಟ್ಟಿದ್ದೀನಿ ನಿಮ್ಮ ಭಾವನೆ. ಆದರೆ ಅಲ್ಲಿ ನಿಮ್ಮಲ್ಲಿ ಏನಾಗುತ್ತೆ ಸೂಕ್ಷ್ಮವಾಗಿ ಗಮನಿಸಿ. ನೀವು ಅಲ್ಲಿ ಹೋಗಿ 1-2 ನಿಮಿಷ ನಿಂತು ಒಳಗಡೆ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗಿ ನಿಮ್ಮ ಮನಸ್ಥಿತಿ ನೋಡಿ ಹೇಗಿರುತ್ತೆ, ಎಷ್ಟು ಶುಭ್ರ ಆಗಿರುತ್ತೆ ಗೊತ್ತಾ. ಕಲ್ಮಶವಿಲ್ಲದಂತಹ ಮನಸ್ಸಿರುತ್ತೆ ನಿಮಗೆ ಆ ಪ್ಲೇಸಲ್ಲಿ. ಅದೇ ಹೊರಗಡೆಗೆ ಬನ್ನಿ ಸಡನ್ನಾಗಿ ಅವನೇನಲ್ಲ ಹಿಂಗೆ ಮಾತಾಡೋದು. ಅದೇ ಒಳಗಡೆ ಹೋಗಿ ನಿಮಗೇನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ, ಏನೋ ಒಂಥರ ನನಗೇನೋ ಸ್ವರ್ಗನ ಸಿಕ್ಕಿದೆ, ನನಗೆ ದೇವರೇ ನನ್ನ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಅನ್ನೋ ಭಾವನೆ ಯಾಕೆ ಬರುತ್ತೆ ಅಂದರೆ, ಆ ಮುಳುಗಿದಾಗ ಏನಾಗುತ್ತೆ, ಆ ಸಮುದ್ರದೊಳಗಡೆ ನದಿ ಒಳಗಡೆ ನಿಮಗೆ ಮುಳುಗಿದಾಗ ಆ ನೆಗೆಟಿವ್ ವೈಬ್ರೇಷನನ್ನು ಸೆಳೆಯುತ್ತೆ. ಅದು ನೆಗೆಟಿವನ್ನು ತೆಗೆದು ಪಾಸಿಟಿವನ್ನು ನಿಮಗೆ ಇಂಜೆಕ್ಟ್ ಮಾಡ್ದಂಗೆ ಆಗುತ್ತೆ. ತುಂಬ ಫ್ರೆಶ್ ಆಗಿರ್ತೀರ, ತುಂಬ ಆಕ್ಟಿವ್ ಆಗಿರ್ತೀರ. ಇನ್ನೊಂದು 5 ನಿಮಿಷ ಇರಬೇಕಾಗಿತ್ತು ಅನ್ನೋ ಭಾವನೆ ಬರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನಿಸುತ್ತೆ. ಮತ್ತು ದೇವಸ್ಥಾನಕ್ಕೆ ಬಂದರೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಇನ್ನೂ ಒಂದು 5 ನಿಮಿಷ ಇರೋಣ ದೇವಸ್ಥಾನದಲ್ಲಿ ಅನ್ನೋ ಭಾವನೆ ಬರುತ್ತೆ. ಯಾಕೆ? ಆ ಉಪ್ಪು ಕೂಡ ಅಷ್ಟೇ. ಆ ಉಪ್ಪೇನಾಗುತ್ತೆ ನಿಮ್ಮಲ್ಲೆಲ್ಲ ನಿಮ್ಮ ಎಲ್ಲೆಲ್ಲಿ ನಿಮ್ಮ ಭಾಗಗಳಿದೆಯೋ ಪ್ರತಿಯೊಂದು ಭಾಗದಲ್ಲೂ ಆ ಉಪ್ಪು ಏನಾಗುತ್ತೆ ನಿಮಗೆ ಬಾಡಿನಲ್ಲಿ ಟಚ್ ಆಗುತ್ತೆ. ಆಗ ನಿಮ್ಮ ಸೂಕ್ಷ್ಮ ಕಣಗಳು ಏನಂತ ಇರುತ್ತೆ, ಆ ನಿಮ್ಮಲ್ಲಿ ದರಿದ್ರ ಏನಿರುತ್ತೆ, ಒಂಥರ ಜಡತ್ವ ಅಂತ ಕರಿತೀವಿ ನೋಡಿ, ಆ ಜಡತ್ವ, ಆ ಸೋಂಬೇರಿತನ, ಮತ್ತು ಏನೋ ಒಂಥರ ಮನಸ್ಸಿರೋದಿಲ್ಲ, ದೇವಸ್ಥಾನಕ್ಕೆ ಬರೋಕ್ಕೆ ಮನಸ್ಸಿರಲ್ಲ ಅವ್ರಿಗೆ. ಕೆಲವೊಬ್ಬರಿಗೆ ಒಬ್ಬರು ಫೋರ್ಸ್ಫುಲ್ಲಾಗಿ ಕರ್ಕೊಂಡೋಗಿರ್ತಾರೆ. ಅಂಥವರೆಲ್ಲ ಇದನ್ನು ಮಾಡಿದಾಗ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶ, ಬಾಡಿನಲ್ಲಿರ್ತಕ್ಕಂಥ ಕಲ್ಮಶಗಳು ಹೋಗಿ ಧನಾತ್ಮಕವಾಗಿ ಅವರ ಮನಸ್ಸಿಗೆ ಒಂದು ಮೃದ ನೀಡುವಂತಹ, ಖುಷಿ ನೀಡುವಂತಹ, ಅವರಿಗೆ ಒಂಥರ ಸ್ವರ್ಗ ಸುಖವನ್ನು ಕೊಡುವಂತಹ ಭಾವನೆ ಅವರ ಮನಸ್ಸಿನಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಎಲ್ಲೇ ಹೋದರೂ, ಯಾವುದೇ ದೇವಸ್ಥಾನಕ್ಕೆ ಅಲ್ಲಿ ನದಿ ತಟ ಇರಬಹುದು, ಸಮುದ್ರದ ತಟ ಇರಬಹುದು, ಅಥವಾ ಕೊಳ ಇರಬಹುದು, ನೀವು ಶುಭ್ರವಾಗಿ ಮಡಿ ಸ್ನಾನವನ್ನು ಮಾಡಿ ದೇವಾಲಯಕ್ಕೆ ಎಂಟ್ರಿ ಕೊಡಿ. ನಿಮಗೆ ಅದರಿಂದ ಸಿಗ್ತಕ್ಕಂತಹ ಖುಷಿನೇ ಬೇರೆ, ಆ ಸ್ವರ್ಗ ಸುಖನೇ ಬೇರೆ, ಮತ್ತು ನಿಮಗೆ ಅಲ್ಲಿ ನಡ್ತಕ್ಕಂಥ ನೀತಿಗಳೇ ಬೇರೆ ಆಗಿರುತ್ತೆ. ನಿಮ್ಮ ಮನಸ್ಸು ಚಂಚಲವಾಗಿರಲ್ಲ, ಒಂದು ಕಡೆ ಕ್ರೋಢೀಕೃತವಾಗಿರುತ್ತೆ, ಕಾನ್ಸಂಟ್ರೇಷನ್ ಇರುತ್ತಲ್ಲಿ, ಎಲ್ಲೂ ನಿಮ್ಮ ಮನಸ್ಸು ಡಿಸ್ಪ್ಯಾಚ್ ಆಗಲ್ಲ. ಆ ದೇವರೇ ನೋಡಪ್ಪ ಕೈ ಮುಗಿಯೋ ಹತ್ರದಿಂದ ಹೋಗ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅದು. ಹಾಗೆ ನೀವು ಯಾವಾಗಲೂ ಆ ಒಂದು ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಕೋಬೇಕು. ಆದ ಕಾರಣ ನೀವು ಹೋದಾಗ ನಿಮ್ಮ ದೇವಾಲಯದ ತಟದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಪಕ್ಕದಲ್ಲಿರ್ತಕ್ಕಂಥ ಮಂದಿರಗಳ ಪಕ್ಕದಲ್ಲಿರ್ತಕ್ಕಂತಹ ನದಿ, ಸರೋವರ, ಮತ್ತು ಸಮುದ್ರ, ಏನಂದ್ರೆ ಕೊಳವೆ ಬಾವಿ, ಕೆರೆ, ಕಟ್ಟೆ, ಆ ದೇವಸ್ಥಾನ ಹತ್ತಿರದಲ್ಲೇ ಇರುತ್ತೆ ಮ್ಯಾಕ್ಸಿಮಮ್ಮು. ನಿಮಗೆ ಅಲ್ಲೆಲ್ಲ ಹೋಗಿ ನೀವು ಅಂಥ ತೀರ್ಥಕ್ಷೇತ್ರಗಳನ್ನು ನೀವು ಹೋಗಿ ಅಲ್ಲಿ ಹೋಗಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನ ಪಾವನ ಆಗುತ್ತೆ. ಇದರಿಂದ ನಿಮಗೆ ಮುಕ್ತಿ ಸಿಗುತ್ತೆ. ನಿಮ್ಮ ಕೆಟ್ಟ ಭಾವನೆಗಳೆಲ್ಲ ಕಲ್ಮಶವಾಗಿ ನೀರಿನಲ್ಲಿ ಹರಿದು ಹೋಗುತ್ತೆ. ನಿಮಗೆ ಒಳ್ಳೆ ಭಾವನೆ ಬರುತ್ತೆ, ಒಳ್ಳೆ ಸಂಘರ್ಷ ಇರೋದಿಲ್ಲ ಯಾರ ಜೊತೆನೋ, ಒಳ್ಳೆ ಜೀವನವನ್ನು ನಡೆಸ್ತೀರಿ, ಜೀವನದಲ್ಲಿ ಮುಂದೆ ಬರ್ತೀರಾ, ಏಳಿಗೆಗಳನ್ನು ಕಾಣ್ತೀರಾ. ಪ್ರತಿ ವರ್ಷ ಹೋಗಿ ನೀವು ಇದೇ ರೀತಿ ಮಾಡೋದರಿಂದ ನಿಮ್ಮ ಎಲ್ಲ ಕರ್ಮಗಳು, ನಿಮ್ಮ ಎಲ್ಲ ನೆಗೆಟಿವ್ ವೈಬ್ರೇಷನ್ ಎಲ್ಲ ದೂರ ಆಗಿ ನೀವು ಶುದ್ಧ ಮನಸ್ಸಿಕರಾಗಿ ನೀವು ಹೊರಬರ್ತೀರಾ. ನೀವು ದೇವರ ಒಂದು ರೂಪ ನಿಮ್ಮ ಮೇಲೆ ಡೈರೆಕ್ಟಾಗಿ ಆ ಸ್ನಾನ ಮಾಡಿ ಮಡಿಯಿಂದ ಹೋದಾಗ, ಆ ಶುಭ್ರತೆಯಿಂದ ದೇವರನ್ನು ನೋಡಿದಾಗ, ಆ ದೇವರ ಮುಕ್ಕೊಂಡೇಶ್ವರ ಇರಬಹುದು, ಆ 36 ಕೋಟಿ ದೇವರಗಳ ನಿಮ್ಮ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಧೈರ್ಯವಾಗಿ ನೀವು ಎಲ್ಲಿ ಬೇಕಾದರೂ ಸತ್ಯವನ್ನು ಹೇಳುವಂಥ ಶಕ್ತಿ ಕೊಡುತ್ತೆ. ನೀವು ಸುಳ್ಳನ್ನು ಹೇಳಲ್ಲ, ದೇವರನ್ನ ನಂಬ್ತೀರಾ, ದೇವ್ರನ್ನ ಪೂಜಿಸ್ತೀರಾ, ಒಳ್ಳೆ ಮಾತನ್ನು ಆಡ್ತೀರಾ. ಒಂದು ಗಾದೆ ಹೇಳ್ತಾರೆ, ಒಳ್ಳೆಯವರ ಗೆಳತನ ಮಾಡಿದರ ನನಕಂದ ಸೊಲ್ಲಾದ ಮಾತು ಬರುತ್ತಾವ. ನೋಡಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಹೇಳಿ, ಒಳ್ಳೆಯದನ್ನು ಬಯಸಿ, ನಿಮ್ಮ ಶತ್ರುಗೂ ನೀವು ಒಳ್ಳೆಯದನ್ನೇ ಬಯಸಿ. ನಿಮ್ಗೆ ಯಾಕೆ ಒಳ್ಳೆಯದಾಗಲ್ಲ ನೋಡಿ. ಅವನು ಹೊಡೆದ ತಕ್ಷಣ ನೀವು ಹೊಡಿಲೇಬೇಕು ಅಂತ ಎಲ್ಲಿದೆ ರೂಲ್ಸು? ಅವನು ಹೊಡೆದ್ನಾ, ಆಯ್ತಪ್ಪ ಹೊಡೆದ, ಆಯ್ತು ಬಿಡಯ್ಯ, ನೀನು ಚೆನ್ನಾಗಿರಪ್ಪ, ಆಯಿತು
ಅಂತ ಅನ್ನಿ, ಏನಾಗುತ್ತೆ? ಏನು ಹೊಡೆದ ತಕ್ಷಣ ದೊಡ್ಡವನಾಗುತ್ತಾನ? ಇಲ್ಲ ತಾನೇ. ಹಾಗೆ ನೀವು ಯಾವಾಗಲೂ ಸಮಾಧಾನವಾಗಿ ನಿಮ್ಮ ಕೆಲಸವನ್ನು, ನಿತ್ಯ ಕೆಲಸಗಳನ್ನ, ನೀವು ದೇವಾಲಯಕ್ಕೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹೋದಾಗ, ಯಾವುದೇ ದೇವಾಲಯ ಕ್ಷೇತ್ರಕ್ಕೆ ಹೋದಾಗ ನದಿ, ಕೊಳವೆ ಅಥವಾ ಸಮುದ್ರದಲ್ಲಿ ಮುಳುಗಿ ಮಡಿವಂತಿಕೆಯಿಂದ ದೇವಾಲಯಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ. ಸ್ಪಷ್ಟ ಒಂದು ವ್ಯಕ್ತಿಗಳಾಗಿ ಬೆಳಿತೀರಾ ಜೀವನದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ.